ನಾಟ್ಯ, ಸಂಗೀತ, ಗಾಯನ, ವಾದನಗಳಿಗೆ ಕಲಾವಿದರಿಗೆ ಹುರಿದೆಬ್ಬಿಸುವ ಕಲೆಗಳ ಬೀಡು. ಕುಮಾರಿ ಅಕ್ಷತಾ ಮೋತಿಲಾಲ್ ಸಾ ಮಿಸ್ಕಿನ್ ಹುಬ್ಬಳ್ಳಿಯ ನಿವಾಸಿ. ಅಕ್ಷತಾರ ತಂದೆ ಮೋತಿಲಾಲ್ ಸಾ ಮಿಸ್ಕಿನ್, ತಾಯಿ ಲಕ್ಷ್ಮಿ. ಮನೆಗೆಲಸದೊಂದಿಗೆ ಟೇಲರಿಂಗ್, ಕ್ಯಾನ್ವಾಸ್ ಪೇಂಟಿಂಗ್. ತಾಯಿಯ ಕಲೆ ಅಕ್ಷತಾಳಿಗೆ ರಕ್ತಗತವಾಗಿ ಹರಿದು ಬಂದಿದೆ. ಅಕ್ಷತಾಳ ಅಕ್ಕ ಅಮೃತ, ಅಣ್ಣ ಅಮಿತ. ಸುಖಮಯ ಸಾವಜಿ ಕುಟುಂಬ. ಚಿಕ್ಕವಳೇ ಅಕ್ಷತಾ. BUB ಕ್ಯಾಂಪಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ BE ಪದವೀಧರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ದುಡಿಯುತ್ತಾ ಜೊತೆಗೆ ಹವ್ಯಾಸಕ್ಕಾಗಿ ಕ್ಯಾನ್ವಾಸ್ ಪೇಂಟಿಂಗ್, ಹಾಡುಗಾರಿಕೆ, ಭರತನಾಟ್ಯ, ಕುಕ್ಕಿಂಗ್, ಸಂಚಾರ ಭಾರತಿ ವತಿಯಿಂದ ರಂಗೋಲಿ ಹಾಕುವುದು. ಅವರ ಅದ್ಭುತವಾದ ಪೇಂಟಿಂಗ್ಗಳು ಕಣ್ಣು ಮನೆ ಸೆಳೆಯುತ್ತವೆ. ಅದರೊಂದಿಗೆ ಇವರು ಮುಖ್ಯವಾಗಿ ಸಿತಾರ್ ವಾದಕ ಕಲಾವಿದರು. ಮನಸೂರೆಗೊಳ್ಳುವಂತಹ ಅದ್ಭುತ ದೇವಿ ಸರಸ್ವತಿಯ ಕಲೆ. ಹಲವಾರು ಸ್ಟೇಜ್ ಕಾರ್ಯಕ್ರಮಗಳು ಇವರು ನೀಡಿದ್ದಾರೆ. ಸುಮಾರು ವರ್ಷಗಳಿಂದ ಪ್ರಸಿದ್ಧ ಕಲಾವಿದ ರೆಹಮತ್ ಖಾನ್ ಮನೆತನದ 7ನೇ ತಲೆಮಾರಿನ ಗುರು ಉಸ್ತಾದ್ ಶಫೀಖಾನ್ ಧಾರವಾಡ ಮಾಳಮಡ್ಡಿಯಲ್ಲಿ ಸಿತಾರ್ ವಾದನ ಕಲೆಯನ್ನು ಕರಗತಗೊಳಿಸುತ್ತಿದ್ದಾರೆ. ತದೇಕ ಚಿತ್ತ ಮನಸ್ಸುಗಳನ್ನು ಕಟ್ಟಿಹಾಕುವ ಅವರ ವಾದನ, ಸಿತಾರ್ ವಾದನ, ಸಂಗೀತ ಪ್ರೇಮಿಗಳನ್ನು ಮನಸರೆಗಳಿಸುವುದು ಆಶ್ಚರ್ಯವಿಲ್ಲ. ಧಾರವಾಡ ಶ್ರೀ ಅಂಬಾಭವಾನಿ ಮಂದಿರದಲ್ಲಿ ಮಹಿಳಾ ಮಂಡಳದ ವತಿಯಿಂದ ಅಧಿಕ ಮಾಸ ಉಡಿ ತುಂಬುವ ಕಾರ್ಯಕ್ರಮ ಸಾಂಸ್ಕೃತಿಕಮಯವಾಗಿತ್ತು. ಅಕ್ಷತಾ ಹಾಗೂ ಸಹ ಕಲಾವಿದರಿಂದ ನಡೆದ ಸಿತಾರ್ ವಾದನ ಕೆಲ ಸಂಗೀತ ಪ್ರೇಮಿಗಳಿಗೆ ಈ ಸಾವಜಿ ಪ್ರತಿಭಾವಂತರ ಕಲೆ ಆಶ್ಚರ್ಯಚಕಿತಗೊಳಿಸಿತ್ತು. ಗುರುಮಾತೆ ಶ್ರೀಮತಿ ನಂದಾ ಲದ್ವಾ, ಧಾರವಾಡ ಜನತೆ ಹಾಗೂ ಮಹಿಳಾ ಮಂಡಳದ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲೆ ಮರೆಯ ಕಾಯಿಯಂತಿರುವ ಸಾವಜಿ ಕಲಾವಿದರು, ಕ್ರೀಡಾ ಸಾಧಕರು, ಪ್ರತಿಭಾವಂತರು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಅವರ ಪ್ರತಿಭೆ ಬೆಳಕಿಗೆ ಬರುವುದು ಅವಶ್ಯಕ ಹಾಗೂ ಸಮಾಜದ ಜನತೆ ಕೂಡಿ ಪ್ರೋತ್ಸಾಹಿಸುವುದು ಬೆಳೆಯುವ ಸಸಿಗೆ ನೀರುಣಿಸಿದಂತೆ. ತಾಯಿ ಅಂಬಾಭವಾನಿ, ಕಲಾವಿದೆ ಅಕ್ಷತಾ ಮೋತಿಲಾಲ್ ಸಾ ಮಿಸ್ಕಿನ್ ಅವರ ಭಾವಿ ಜೀವನ ಸಮೃದ್ಧಮಯ ಹಾಗೂ ಉತ್ತಂಗಕ್ಕೆ ಇರುವಂತಾಗಲಿ ಎಂದು ನಾವೆಲ್ಲ ಹರಿಸೋಣವೇ. ಸುಮಾರು 6-7 ವರ್ಷಗಳಿಂದ ಕಲಿತಾ ಇರೋದು ಇದು ಬಹಳ ವಿಶಾಲವಾದ ಒಂದು ವಿದ್ಯೆ. ಇದನ್ನು ಎಷ್ಟು ಮಾಡಿದರೂ ಕಡಿಮೆನೆ. ಓಕೆ, ಹಾಗೂ ನಮ್ಮ SSK ಸಮಾಜದಲ್ಲಿ ಇದಕ್ಕೆ ಸ್ವಲ್ಪ ಅಂದರೆ ಅಷ್ಟು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಂದು ಒಂದು ಆಸೆ. ಯಾಕಂದರೆ ಇದು ವಿದ್ಯೆ ಕಲಿಸ್ಲಿಕ್ಕಾಗಲ್ಲ, ಎಲ್ಲರಿಗೂ ಕಲಿಸ್ಲಿಕ್ಕಾಗಲ್ಲ. 100 ಜನರಲ್ಲಿ ಒಬ್ರಿಗೆ ಬರುತ್ತೆ ಇದು. ಸೊ ಒಬ್ರಿಗೆ ಬಂದ್ರೂ ಕೂಡ ಅದನ್ನು ಪ್ರೋತ್ಸಾಹ ಮಾಡಬೇಕು, ಅದನ್ನು ಹೀಯಾಳಿಸಬಾರ್ದು. ಅದು ಬರೀ ನುಡಿಸ್ಕೊಂಡು ಕೂತಿದ್ದಾರೆ ಆ ಥರ ಎಲ್ಲ ಹೇಳಬಾರ್ದು. ಅದನ್ನು ಇದು ಅಂದರೆ ಈ ವಿದ್ಯೆಲಿಂದ ನೀವು ದೇವರಿಗೆ ಮೆಡಿಟೇಷನ್ ಯಾವ ಥರ, ಯೋಗ, ಅದೇ ಥರ ಸಂಗೀತವೂ ಕೂಡ ಡೈರೆಕ್ಟ್ ಟಚ್ ಆಗುವಂಥ ವಿದ್ಯೆ. ನಮ್ಮ ತಂದೆ ತಾಯಿಯವರು ನನಗೆ ಭಾಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಯಾಕಂದರೆ ಇದು ಕ್ಲಾಸಿಗೆ ಹೋಗೋದು, ಆಮೇಲೆ ನನ್ನ ಸ್ಟಡೀಸ್ ಆಯಿತು, ಎಲ್ಲ ಅದನ್ನು ಮಾಡಿ ಇದನ್ನು ಮಾಡಿ ಜಾಬು ಮಾಡ್ಕೊತ ನಾನು ಮಾಡ್ತಾ ಇದ್ದೇನೆ ಇದನ್ನು. ಸೊ ಅವ್ರ ಸಹಾಯ ಇಲ್ಲದೆ ನಾನು ಇದನ್ನು ಮಾಡಲಿಕ್ಕೆ ಆಗಲ್ಲ. ಅವ್ರ ಸಹಾಯ ಭಾಳ ಮಾಡ್ತಾರೆ. ನಂದು ಇಂಜಿನಿಯರಿಂಗ್ ಆಗಿದೆ, ಇಂಜಿನಿಯರಿಂಗ್ ಪದವಿ ಆಗಿದೆ. ನಾನು ಹುಬ್ಬಳ್ಳಿಯಲ್ಲಿ ಅಂದರೆ ವರ್ಕ್ ಮಾಡ್ತಾ ಇದ್ದೇನೆ. ಡಿಸೈನ್ ಟೆಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಗೋಕುಲ್ ರೋಡ್. ಹೀಗೆ ನಮ್ಮ ಮಗಳು ಸಂಗೀತದಲ್ಲಿ ಉನ್ನತ ಸ್ಥಾನವನ್ನು ಏರಲೆಂದು ನನ್ನ ಆಸೆ.